ನಮಸ್ಕಾರ ಸ್ನೇಹಿತರೆ. ಈ ಬೇಸಿಗೆ ಕಾಲಕ್ಕೆ ನಾವು ಒಂದು ವಿಶೇಷವಾದ ಅಡುಗೆ ಮಾಡೋಣ. ಇದು ಬರೀ ರುಚಿಯಲ್ಲ, ಆರೋಗ್ಯಕ್ಕೂ ಅಷ್ಟೇ ಪ್ರಯೋಜನಕಾರಿ. ನೋಡಿದ್ರಲ್ಲ, ಈ ಎಲೆಗಳು ನೋಡಿದಾಗೆ ಗೊತ್ತಾಗಿರಬೇಕು, ಇದು ಹುಣಸೆ ಚಿಗುರು. ಇದು ಹುಣಸೆ ಹಣ್ಣಿನ ಹೂಗಳು. ನಾವಿವತ್ತು ಬರೀ ಹುಣಸೆ ಚಿಗುರು ಎಲೆಗಳನ್ನ ಉಪಯೋಗಿಸ್ಕೊಂಡು ಸಾರು ಮಾಡ್ತಾ ಇದ್ದೀವಿ. ಹುಣಸೆ ಚಿಗುರು ಜೊತೆಗೆ ಸ್ವಲ್ಪ ನಾವು ಅರವೆ ಸೊಪ್ಪು ಕೂಡ ಉಪಯೋಗಿಸ್ಕೊಳ್ತೀವಿ. ನೋಡಿ, ಇದು ಅರವೆ ಸೊಪ್ಪು ಅಥವಾ ಕೀರೆ ಸೊಪ್ಪು, ಹಾಗೆ ಮೊಳಕೆ ಕಟ್ಟಿದ ಹುರುಳಿಕಾಳು. ಹುಣಸೆ ಚಿಗುರು, ಕೆರೆ ಸೊಪ್ಪು ಹಾಗೂ ಈ ಮೊಳಕೆ ಕಟ್ಟಿದ ಹುರುಳಿಕಾಳು ಸೇವನೆಯಿಂದ ದೇಹನ ತಂಪಾಗಿ ಇಟ್ಕೊಬೋದು. ಆದ್ದರಿಂದ ಇದು ಬೇಸಿಗೆ ಕಾಲದ ಸೂಕ್ತ ಅಡಿಗೆ ನೋಡಿ. ಈಗ ಮೊಸಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 1.5 ಕಪ್ಪಷ್ಟು ತೊಗರಿಬೇಳೆ ತಗೊಳ್ಳೋಣ. ಇದನ್ನು ಒಂದು ಸಲ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ನಂತರ ಹುರುಳಿಕಾಳು ಕೂಡ ನಾವು ಮೊಳಕೆ ಕಟ್ಟಿರ್ತೀವಲ್ಲ, ಅದನ್ನು ಕೂಡ ಬಿಸಿನೀರಿನಲ್ಲಿ ತೊಳಿಬೇಕು. ಯಾಕಂದರೆ ನಾವು ಬಟ್ಟೆನಲ್ಲಿ ಟೈಟಾಗಿ ಕಟ್ಟಿರ್ತೀವಿ, ಇಲ್ಲಾಂದರೆ ಹಾಟ್ ಕೇಸ್ನಲ್ಲಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬಿಸಿನೀರಿನಲ್ಲಿ ಒಂದು ಸ್ವಲ್ಪ ಹೀಗೆ ನೆನೆಸಾಕಿ ತೊಳೆದ್ರೆ ಚೆನ್ನಾಗಿರುತ್ತೆ. ಕುಕ್ಕರ್ ಬಟ್ಲಿಗೆ ಈಗ ಹುರುಳಿಕಾಳು ಹಾಗೂ ತೊಗರಿಬೇಳೆನ ಹಾಕಿ ಒಂದು 3 ವಿಷಿಲ್ವರೆಗೂ ಕೂಗಿಸ್ಕೊಳ್ಳೋಣ. ಕೆಲವೊಂದು ಸಲ ಹುರುಳಿಕಾಳು ಬೇಗ ಬೇಯಲ್ಲ, ಆದ್ದರಿಂದ ಸೊಪ್ಪೆಲ್ಲ ಹಾಕೋಕ್ಕೆ ಮುಂಚೆನೇ ಇದನ್ನು ಬೇಯಿಸ್ಕೊಳ್ಳೋಣ. ಬೇಳೆ ಬೇಯೋಷ್ಟರಲ್ಲಿ ನಾವು ಸೊಪ್ಪನ್ನೆಲ್ಲ ಹಚ್ಕೊಳ್ಳೋಣ. ಇವಾಗ ಕೀರೆ ಸೊಪ್ಪನ್ನ ಇವಾಗ ಸ್ವಲ್ಪ ಸಣ್ಣದಾಗಿ ಹಚ್ಕೊಳ್ಳೋಣ. ನಾವು ಕೇವಲ ಹುಣಸೆ ಚಿಗುರನ್ನ ಹಾಕಿ ಮೊಸಪ್ಪು ಮಾಡೋ ಬದಲು ಈ ಥರ ಅದರ ಜೊತೆ ಬೇರೆ ಸೊಪ್ಪು ಹಾಗೂ ಕಾಳುಗಳನ್ನ ಸೇರಿಸಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಇದು ಹುಣಸೆ ಚಿಗುರು ಎಲೆನ ಏನು ನಾವು ಕಟ್ ಮಾಡೋದು ಬೇಡ, ಅದು ತುಂಬ ಎಳೆಯದು ಇರುತ್ತೆ, ಹಾಗೆ ಉಪಯೋಗಿಸ್ಕೊಳ್ಳೋಣ. ಇದ್ರ ಜೊತೆ ಬದನೆಕಾಯಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕನಷ್ಟು ನೀವು ಎಷ್ಟು ಪ್ರಮಾಣ ತೊಗೊಂಡಿರ್ತೀರ ಸೊಪ್ಪು, ಅದರ ತಕ್ಕನಾಗೆ ಒಂದು 2ರಿಂದ 3 ಬದನೆಕಾಯಿ ಸೇರಿಸ್ಕೊಳ್ಳಿ. ಒಂದು 3 ವಿಷಿಲ್ ಕೂಗಾಗಿದೆ. ಇವಾಗ ನೋಡಿ, ಹುರುಳಿಕಾಳು ಹಾಗೂ ತೊಗರಿಬೇಳೆ ಬೆಂದಾಗಿದೆ, ಸ್ವಲ್ಪ ಮುಕ್ಕಾಲು ಭಾಗ. ಇವಾಗ ಅದಕ್ಕೆ ನಾವು ಸೊಪ್ಪು ಸೇರಿಸ್ಕೊಳ್ಳೋಣ. ಸೊಪ್ಪು ಮತ್ತು ಬದನೆಕಾಯಿ, ರುಚಿಗೆ ತಕ್ಕನಷ್ಟು ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಂತರ ಹುಣಸೆ ಚಿಗುರಿನ ಎಲೆಗಳು ಇದನ್ನು ಸೇರಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಸ್ವಲ್ಪ ಖಾರಕ್ಕೆ ನೋಡಿಕೊಂಡು ಇವಾಗ ಸಾಂಬಾರು ಪೌಡರು ಒಂದು 2 ಚಮಚ ಹಾಕ್ತಾಯಿದ್ದೀವಿ. ಇಲ್ಲಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀವಲ್ಲ, ಆದ್ದರಿಂದ ಇವಾಗ 2 ಚಮಚ ಸಾಂಬಾರು ಪೌಡ್ರು. ಅದ್ರ ಜೊತೆ ಇದು ನೋಡಿ ಮೊಸಪ್ಪಿನ ಪೌಡರು. ಇದ್ರದ್ದು ಅಳತೆ ಪ್ರಮಾಣ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕೊಳ್ಳೋಣ. ಇದು ನಾವು ಪ್ರಮಾಣ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಾರು ಇಷ್ಟೊಂದು ಕಾಯಿ ತುರಿ ಬೇರೆ ಪದಾರ್ಥಗಳೆಲ್ಲ ಹಾಕಿದ್ದೀವಿ. ಎಲ್ಲ ಪದಾರ್ಥಗಳು ಹೊಂದ್ಕೊಳ್ಳೋ ಹಾಗೆ ಸೌಟ್ನಲ್ಲಿ ಒಂದು ಸಲ ಈ ಥರ ಬೆರೆಸಿ ಹಾಗೂ ಸೊಪ್ಪೆಲ್ಲ ಬೇಯೋಷ್ಟು ನೀರನ್ನ ಸೇರಿಸ್ಕೊಬೇಕು. ಮುಚ್ಚಳ ಮುಚ್ಚಿ ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. ರಕ್ತಹೀನತೆ, ಸುಸ್ತು, ಆಯಾಸ ಅಂತ ಹೇಳ್ತಾರಲ್ಲ, ಅಂಥವರು ಈ ಥರ ಹುಣಸೆ ಎಲೆಯ ಖಾದ್ಯಗಳನ್ನ ತಿಂದರೆ ದೇಹಕ್ಕೆ ಚೈತನ್ಯ ಬರುತ್ತೆ. 2 ವಿಷಲ್ ಕೂಗಾಗಿದೆ. ಇವಾಗ ನೋಡೋಣವಾ ಸಾರು ಹೇಗಾಗಿದೆ ಅಂತ. ಸೊಪ್ಪು, ಕಾಳು, ತರಕಾರಿ ಎಲ್ಲ ಕೂಡ ಹದವಾಗಿ ಬೆಂದಿದೆ. ಮೊಸಪ್ಪು ಮಾಡ್ದಂಗೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ಸೊಪ್ಪು, ತರಕಾರಿ, ಕಾಳುಗಳನ್ನ ತಗೊಂಡು ಹಾಗೆ ಮಸಿಬೇಕಾಗತ್ತೆ. ಹುಣಸೆ ಎಲೆಗಳಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದರ ಸೇವನೆಯಿಂದ ಜೀರ್ಣಕ್ರಿಯೆಗೆ ತುಂಬ ಪ್ರಯೋಜನ ಆಗುತ್ತೆ. ಆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ನಾವು ಸ್ಮ್ಯಾಶ್ ಮಾಡಬೇಕು ಹೀಗೇನೆ ಕೈನಲ್ಲಿ. ಹೀಗೆ ಮಸಿಯೋದ್ರಿಂದ ನಾವು ಸಾರಿನಲ್ಲಿ ತಿನ್ನಬೇಕಾದ್ರೆ ಈ ಥರ ಬೇಳೆ, ಕಾಳುಗಳು, ಆ ಹುಣಸೆ ಚಿಗುರಿನ ಎಲೆಗಳು ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಮುಂದೆ ಬರುವ ನಮ್ಮ ವಿಡಿಯೋಗಳಲ್ಲಿ ಹುಣಸೆ ಹೂವಿಂದ ಹೇಗೆ ಚಟ್ನಿ ಮಾಡೋದನ್ನ ನಾವು ತಿಳಿಸ್ಕೊಡ್ತೀವಿ. ಈ ಹದಕ್ಕೆ ಮಸಿಬೇಕು. ಬೆಳ್ಳುಳ್ಳಿ ನೋಡಿ, ಈ ಮೆಣಸಿನ್ಕಾಯಿ ಅದೆಲ್ಲನೂ ಚೆನ್ನಾಗಿ ಇವಾಗ ನಾವು ಮಸ್ತಿದ್ದೀವಿ. ಇವಾಗ ಈ ಮಿಕ್ಕಿದಂಥ ಸಾರಿಗೆ ಈ ಮಿಶ್ರಣನ ಹಾಕಿ ಸ್ವಲ್ಪ ನೀರು ಬೆರೆಸ್ಕೊಂಡು ಉಪ್ಪು ಹಾಕಿ ಕುದಿಯಕ್ಕೆ ಬಿಡೋಣ. ಸಾರು ಕುದಿಯೋಷ್ಟರಲ್ಲಿ ರುಚಿಕರವಾದ ಒಗ್ಗರಣೆಯನ್ನು ಪಕ್ಕದಲ್ಲಿ ನಾವು ತಯಾರಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಹೇಗೆ ಬೇರೆ ಸಾರಿಗೆಲ್ಲ ಒಗ್ಗರಣೆ ಮಾಡ್ತೀವಿ ಅದೇ ಥರ ಸಾಸಿವೆ ಹಾಕ್ಕೊಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ. ಹಾಗೆ ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ಇನ್ನೂ ರುಚಿ ಇರುತ್ತೆ ಈ ಮೊಸಪ್ಪು ಸಾರು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ. ಆಮೇಲೆ ಮುಖ್ಯವಾದ ಕೊನೆಯ ಒಂದು ಇಂಗ್ರೀಡಿಯೆಂಟ್ ಇದೆ, ಅದು ಜೀರಿಗೆ ಪುಡಿ. ಜೀರಿಗೆ ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಮಾಡೋಣ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇವಾಗ ಸಾರನ್ನ ಇದಕ್ಕೆ ಸೇರಿಸ್ಕೊಂಡು ಇನ್ನೊಂದು 2ರಿಂದ 3 ನಿಮಿಷ ಅಷ್ಟು ಕುದಿಸಿ ಅದ್ಭುತವಾದ ಹುಣಸೆ ಚಿಗುರಿನ ಮೊಸಪ್ಪು ತಯಾರಾಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು, ಹಾಗೂ ಅಷ್ಟೇ ಆರೋಗ್ಯಕರವಾಗಿದೆ ಈ ಸಾರು. ನಿಮಗೂ ಹುಣಸೆ ಚಿಗುರು ಸಿಕ್ಕಿದ್ರೆ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುದ್ದೆ ಜೊತೆ ಅಂತೂ ಇದು ಸೂಪರ್ ಕಾಂಬಿನೇಷನ್.
ಕೇವಲ ಹುಣಸೆ ಚಿಗುರಲ್ಲದೆ ನೋಡಿ, ಇದರಲ್ಲಿ ನಾವು ಬೇರೆ ಥರ ಸೊಪ್ಪುಗಳು ಹಾಕಿದ್ದೀವಿ ಹಾಗೂ ಮೊಳಕೆ ಕಟ್ಟಿದ ಹುರುಳಿಕಾಳು ಕೂಡ ಹಾಕಿದ್ದೀವಿ ರುಚಿ ಹೆಚ್ಚಿಸಲು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.